ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಕಟಕ ರಾಶಿಯ ರಾಶಿಯಾಧಿಪತಿ ಚಂದ್ರ ಎಲ್ಲಿರ್ತಾನೋ ಗೊತ್ತಿಲ್ಲ. ಎರಡೂವರೆ ದಿನ ಒಂದೊಂದು ರಾಶಿಗೆ ಚೇಂಜ್ ಆಗ್ತಾ ಇರ್ತಾನೆ. ಹಾಗಾಗಿ ಕಟಕ ರಾಶಿಯವರು ತುಂಬ ಫಾಸ್ಟಲ್ಲಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಕಟಕ ರಾಶಿಯವ್ರಿಗೆ ಈ ವಾರದಲ್ಲಿ ಏನಪ್ಪ ಅಂದರೆ, ಮುಖ್ಯವಾಗಿ ಗ್ರಹಗಳೆಲ್ಲವೂ ಕೂಡ ಕಟಕ ರಾಶಿಗೆ 8ನೇ ಮನೆಗೆ ಬಂದಿದ್ದಾವೆ. 8ನೇ ಮನೆ ಅಂತಂದರೆ ತುಂಬ ಒಂದು ಸೀಕ್ರೆಟ್ ಹೌಸ್ ಆಗಿರ್ಬೋದು, ಅಥವಾ ಸಾವಿನ ಮನೆ ಅಂತ ಹೇಳ್ತೀವಿ, ದುಃಖದ ಒಂದು ಮನೆ ಅಂತ ಹೇಳ್ತೀವಿ. ನೋಡಿ, ಸೂರ್ಯ, ಧನಾಧಿಪತಿ ಸೂರ್ಯ ಆಗಿರ್ಬೋದು, ಮತ್ತು ಶುಕ್ರ, ಯಾಕಂದರೆ 11ನೇ ಮನೆ ಶುಕ್ರ ಆಗಿರ್ಬೋದು, 4ನೇ ಮನೆ ಸುಖಸ್ಥಾನದ ಶುಕ್ರ, ಅದೇ ರೀತಿ ರಾಹು ಮತ್ತು ಕುಜ ಬಂದು ತುಂಬ ಯೋಗವನ್ನು ಕೊಡುವಂಥ ಒಂದು, ಕಟಕ ರಾಶಿಗೆ ಯೋಗವನ್ನು ತಂದು ಕೊಡುವಂಥ ಒಂದು ಕುಜ 8ನೇ ಮನೆಗೆ ಬಂದಿರೋದು ಬಹಳಷ್ಟು ಒಂದು ತೊಂದರೆಯನ್ನು ಮಾಡ್ತಕ್ಕಂಥ ಒಂದು ವಾರ ಇದಾಗಿರುತ್ತೆ. ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಮನೆ ಆಗಿರ್ಬೋದು, ಮನೆಯಲ್ಲಿ ಜಗಳ ಆಗಿರ್ಬೋದು, ಕೋರ್ಟು ಕೇಸು, ಈ ವಿಚಾರದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸ್ಬೇಕಾಗತ್ತೆ ಕಟಕ ರಾಶಿಯವರು. ಹಾಗಾಗಿ ಕಟಕ ರಾಶಿಯವ್ರಿಗೆ ಈ ವಾರ ತುಂಬಾ ಡೇಂಜರಸ್ ವಾರ ಅಂತ ಹೇಳ್ಬೋದು ನನ್ನ ಪ್ರಕಾರ. ಕಟಕ ರಾಶಿಯವರು ನೋಡಿ, ನೀವು ಈ ವಾರ ನೀವೆಷ್ಟು ಪ್ರೇಯರ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಪ್ರೇಯರ್ ಅಂತಂದರೆ ಏನೂ ಇಲ್ಲ, ಜಸ್ಟ್ ನೋಡಿ, ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫೋನ್ ವಾಲ್ಪೇಪರಲ್ಲಿ, ಯಾಕಂದರೆ ಗ್ರಹಗಳೆಲ್ಲ ಕೆಟ್ಟಾಗ ನಾವು ಹೋಗಬೇಕಾಗಿರೋದು ದೇವರ ಮೊರೆ ಆಗಿರುತ್ತೆ, ಮತ್ತು ಗ್ರಹಗಳ ಒಂದು ಮೊರೆ ಆಗಿರುತ್ತೆ. ಅದರಲ್ಲೂ ನೋಡಿ, ಪುನರ್ವಸು ಆಗಿರ್ಬೋದು, ಪುಷ್ಯ ಆಗಿರ್ಬೋದು, ಆಶ್ಲೇಷ ನಕ್ಷತ್ರ, ಈ 3 ನಕ್ಷತ್ರದವರು ಕೂಡ ಕಟಕ ರಾಶಿಯಲ್ಲಿ ಬರ್ತೀರಾ. ನಕ್ಷತ್ರಾಧಿಪತಿಗಳು ಬೇರೆ ಬೇರೆ ಆಗಿರ್ತಾರೆ, ಆದರೆ ಈ 3 ನಕ್ಷತ್ರ ಕಟಕ ರಾಶಿಯಲ್ಲಿ ಬರೋದ್ರಿಂದ 3 ನಕ್ಷತ್ರದವರು ಕೂಡ ಅತಿ ಹೆಚ್ಚು ನೋಡಿ, ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಆಗಿರ್ಬೋದು, ನೀವು ಇರೋ ಕಡೆ ನೀವು ಕುಜ ಅಂತ ಬರ್ಕೊಳ್ಳೋದಾಗಿರ್ಬೋದು, ಅಥವಾ 9 ಅನ್ನೋ ನಂಬರ್ನ ಬರ್ಕೊಳ್ಳೋದು. 9 ಪಕ್ಕ ನೀವು ಸೂರ್ಯ ಅಂದರೆ 1 ಮತ್ತು 9 ಬರ್ಕೊಳ್ತಾ ಹೋಗೋದು ಮಾಡಿದ್ರೆ, 19 ಅನ್ನೋ ನಂಬರ್ನ ಬರ್ಕೊಳ್ತಾ ಹೋಗೋದು ಮಾಡಿದ್ರೆ, ಈ ವಾರ ಪೂರ್ತಿ ನೀವು ಸೂರ್ಯ ಮತ್ತು ಕುಜನನ್ನು ಪ್ರಾರ್ಥಿಸ್ದಂಗಾಗುತ್ತೆ. ಯಾಕಂದರೆ ಸೂರ್ಯ ಬಂದು ನಿಮಗೆ 2ನೇ ಮನೆಯವನು, 2ನೇ ಧನಾಧಿಪತಿ ಆಗಿರ್ತಾನೆ. ಸೂರ್ಯನನ್ನು ತಂದೆ ಅಂತ ಕೂಡ ನಾವು ಭಾವಿಸ್ತೀವಿ. ಅದೇ ರೀತಿ ನಿಮಗೆ ಕುಜ ಕೂಡ ತುಂಬ ಲಕ್ಕನ್ನು ತಂದು ಕೊಡೋನಾಗಿರ್ತಾನೆ ನಿಮಗೆ. ಅವನು 5ನೇವನಾಗಿ ನಿಮಗೆ ಪಂಚಮಾಧಿಪತಿಯಾಗಿ, ಮತ್ತು ನಿಮಗೆ 11ನೇವನು ಕೂಡ ಅವನೇ ಆಗಿರ್ತಾನೆ, 10ನೇವನು ಕೂಡ ಅವನೇ ಆಗಿರ್ತಾನೆ. ನಿಮ್ಮ ಕೆಲಸ, ನಿಮ್ಮ ಕಾರ್ಯ ಏನೇ ಆಗಿದ್ರೂ ನೀವು ಕುಜನನ್ನು ತುಂಬ ಆರಾಧಿಸ್ಬೇಕಾಗುತ್ತೆ. ಹಾಗಾಗಿ ಈ 2 ಗ್ರಹದ ಕುಜ ಮತ್ತು ಸೂರ್ಯ ಅನ್ನೋ ನಂಬರ್ನ, 1 ಮತ್ತು 9 ಅನ್ನೋ ನಂಬರ್ನ ಅತಿ ಹೆಚ್ಚು ನೀವು ಕೈ ಮೇಲೆ ಬರ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ವಾಲ್ಪೇಪರಲ್ಲಿ 19 ಅನ್ನೋ ನಂಬರ್ನ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ನಿಮ್ಮ ಟೇಬಲ್ ಮೇಲಾಗಿರ್ಬೋದು, ಈ ನಂಬರ್ನ ಬರೀತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಜೊತೆಗೆ ಈ ವಾರ ನಿಮಗೆ ತುಂಬ ಕಷ್ಟದ ಒಂದು ಪರಿಸ್ಥಿತಿ, ಕಷ್ಟದ ಒಂದು ವಾರ ಆಗಿರೋದ್ರಿಂದ ಖಂಡಿತ ಹೇಳ್ತೀನಿ, ಕಟಕ ರಾಶಿಯವರು ಇದಕ್ಕೆ ತಕ್ಕಂಥ ಪರಿಹಾರ ಮಾಡಿಕೊಳ್ಳೇಬೇಕಾಗತ್ತೆ. ಯಾಕಂದರೆ ನಿಮಗೆ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು, ಕುಟುಂಬದ ಸಮಸ್ಯೆ ಆಗಿರ್ಬೋದು, ಕೋರ್ಟು ಕೇಸು, ಈ ಸಮಸ್ಯೆಯಿಂದ ಕೂಡ ತುಂಬ ಬಳಲ್ತಾ ಇರ್ತೀರ. ಮನೆಯಲ್ಲಿ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು ಇದಾಗಿರುತ್ತೆ. ಮತ್ತು ದುಡ್ಡು ಕಾಸಿನ ವಿಚಾರದಲ್ಲಂತೂ ಹೇಳತೀರದು. ಯಾಕಂದರೆ ಯಾವುದಾದ್ರೂ ಒಂದು ದುಡ್ಡು ಕಾಸಾಗಿರ್ಬೋದು, ಬರೋ ಅಂಥದ್ದಾಗಿರ್ಬೋದು, ಅಥವಾ ಕೊಟ್ಟು ಕಳ್ಕೊಳ್ಳೋ ಅಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಟಕ ರಾಶಿಯವ್ರಿಗತ್ತೆ. ಮತ್ತು ಅಪಘಾತ ಅಂತ ಏನು ಹೇಳ್ತೀನಿ, ನೀವು ಎಲ್ಲೇ ಪ್ರಯಾಣ ಮಾಡಬೇಕಾದ್ರೂ 1ಕ್ಕೆ 2 ಸತಿ ಯೋಚನೆ ಮಾಡಿ ನೀವು ಪ್ರಯಾಣ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ಅಪಘಾತಕ್ಕೆ ಸಿಲುಕಿ ಹಾಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ನೀವು ಯಾವುದೇ ಒಂದು ಈ ಮುಂದಿನ ವಾರದಲ್ಲಿ ನನ್ನ ಪ್ರಕಾರ ಎಲ್ಲಿ ಪ್ರಯಾಣ ಮಾಡದೇ ಇದ್ರೇ ಒಳ್ಳೆಯದು ಅಂತ ಹೇಳುತ್ತೆ. ಮತ್ತು ನೀವು ಸಣ್ಣ ಪುಟ್ಟ, ಇವಾಗ ಪ್ರಯಾಣ ಮಾಡಬೇಡಿ ಅಂದರೆ ಡೈಲಿ ರೊಟ್ಟಿಗೆ ನಿಮ್ದು ಇದ್ದೇ ಇರುತ್ತೆ, ಕೆಲಸಕ್ಕೆ ಹೋಗಬೇಕು ಬರಬೇಕು, ಇದೆಲ್ಲ ಅಲ್ಲೂ ಕೂಡ ತುಂಬ ಕೇರ್ಫುಲ್ಲಾಗಿರಿ. ನೀವು ಡ್ರೈವಿಂಗ್ ಮಾಡಿಲ್ಲ ಅಂದರೂ ನಿಮ್ಮ ಡ್ರೈವರದ್ದಾದರೂ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬರೋರಾಗಿರ್ಬೋದು, ಅವ್ರ ಟೈಮು ಕೂಡ ಕೆಟ್ಟಾಗ ನಿಮ್ಮಿಂದ ಅವ್ರ ಟೈಮು ಕೂಡ ಕೆಡುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಹೇಳ್ತೀನಿ, ತುಂಬ ಕೇರ್ಫುಲ್ಲಾಗಿ, ತುಂಬ ಜಾಗರೂಕತೆಯಿಂದ ಇರಬೇಕಾಗತ್ತೆ. ನೋಡಿ, ನೀವು ಈ ವಾರ ಪೂರ್ತಿ ನೀವು ಕೆಂಪು ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ
ಈ ವಾರದಲ್ಲಿ ನೀವು ಹಸಿರು ಬಣ್ಣವನ್ನು ಕೂಡ ಯೂಸ್ ಮಾಡ್ಬೋದು. ಈ ಹಸಿರು ಬಣ್ಣವನ್ನು ಯೂಸ್ ಮಾಡಿದ್ರು ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಂಬರ್ ಅಂತ ಬಂದಾಗ ನೀವು ಅತಿ ಹೆಚ್ಚು 3 ಅನ್ನೋ ನಂಬರ್ನ ಫಾಲೋ ಮಾಡಬೇಕಾಗತ್ತೆ. ಅದೇ ರೀತಿ 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ನಿಮಗೆ ಈ ಒಂದು ವಾರದಲ್ಲಿ 2 ಅನ್ನೋ ನಂಬರ್ನ ಬರ್ಕೊಳ್ಳೋದಾಗಿರ್ಬೋದು, 2 ಅನ್ನೋ ಡೇಟ್ನ ಫಾಲೋ ಮಾಡೋದಾಗಿರ್ಬೋದು, 2, 11, 20, 29 ಅನ್ನೋ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೀವು ಮುಖ್ಯವಾಗಿ ಕಟಕ ರಾಶಿಯವರು ಶಿವನನ್ನು ಆರಾಧಿಸ್ಬೇಕಾಗತ್ತೆ. ಶಿವ ಸ್ತೋತ್ರವನ್ನು ಕೇಳೋದು, ಶಿವ ಮಂತ್ರವನ್ನು ಜಪಿಸೋದು. ಏನೂ ಇಲ್ಲ ಅಂತಂದರೆ ಈ ಓಂಕಾರವನ್ನು ಅತಿ ಹೆಚ್ಚು ನೀವು ಬಾಯಲ್ಲಿ ಹೇಳ್ತಾ ಬಂದರೆ ನಿಮ್ಮ ಒಂದು ಏನೇ ತೊಂದರೆ ಇದ್ದರೂ ಕೂಡ ನಿಮ್ಮ ಒಂದು ತೊಂದರೆಗೆ ಪರಿಹಾರ ಅಂತ ಏನು ಹೇಳ್ತಾ ಇದ್ದೀನಿ, ಆ ಪರಿಹಾರದಲ್ಲಿ ಇದು ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಅದೇ ರೀತಿ ಪ್ರತಿದಿನ ನೀವು ಓಂಕಾರವನ್ನು ನೀವು ಸುಮ್ಮನೆ ಇದ್ದಾಗೂ ಕೂಡ ಅದನ್ನು ನೀವು ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಈ ಎಲ್ಲ ಸಮಸ್ಯೆಯಿಂದ ಸ್ವಲ್ಪ ಈಚೆ ಬರ್ಬೋದು ಅಂತ ಹೇಳ್ತೀನಿ. ಜೊತೆಗೆ ಪ್ರಯಾಣಿಸ್ಬೇಕಾದ್ರೆ ಕೂಡ ನೀವು ಓಂ ಅನ್ನೋದನ್ನು ಹೇಳ್ಕೊಂಡೇ ನೀವು ಹೋಗ್ತಾ ಇದ್ರೆ ಅದು ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ. ಅದೇ ರೀತಿ ಕಟಕ ರಾಶಿಯವರು ಮುಖ್ಯವಾಗಿ ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್, ಒಂದು ಸ್ಟೋನ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಬುಧನಿಗೆ ಸಂಬಂಧಪಟ್ಟಂಥದ್ದು ಅಂದರೆ ನಿಮ್ಮ ಪ್ರಯಾಣದಲ್ಲಿ ತೊಂದರೆ ಆಗುತ್ತೆ, ನಿಮಗೆ ಏನು ಬೇಕು ಅನ್ನೋದನ್ನು ನಾವು ಕೊಡ್ತೀವಿ. ಹಾಗಾಗಿ ಕಟಕ ರಾಶಿಯವರು ನಾವು ಕೊಡುವಂತಹ ಒಂದು ಗ್ರೀನ್ ಅಂದರೆ ಪಚ್ಚೆಯನ್ನು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ.